ಸ್ಟೈಲಿಶ್ ನಂಬರ್ನ ಪ್ಲೇಟ್ಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಪ್ರಾದೇಶಿಕ ಸಾರಿಗೆ ಆಯುಕ್ತರ ಹೇಳಿಕೆ. ಇತ್ತೀಚೆಗೆ ನಗರ ಪ್ರದೇಶದಲ್ಲಿ ವಾಹನದ ಮೇಲೆ ಇರುವ ನಂಬರಿನ ಪ್ಲೇಟ್ನಲ್ಲಿ ವಾಹನ ಸಂಖ್ಯೆ ಚಿಕ್ಕದಾಗಿದ್ದು ತಮ್ಮ ಪ್ರಭಾವಿ ವ್ಯಕ್ತಿಗಳ ಭಾವಚಿತ್ರ ಕಂಡುಬರುತ್ತದೆ. ಇದು ಕಾನೂನು ಬಾಹಿರವಾಗಿದೆ. ಇಂಥವರ ಮೇಲೆ ಪ್ರಥಮ ಬಾರಿಗೆ 100 ರೂಪಾಯಿ ದಂಡ ಹಾಕಲಾಗುತ್ತದೆ ಮತ್ತು ಎರಡನೇ ಬಾರಿ ಕಂಡುಬಂದಲ್ಲಿ 300 ರೂಪಾಯಿ ದಂಡವನ್ನು ಹಾಕಲಾಗುತ್ತದೆ. ಮತ್ತೆ ಪದೇ ಅದೇ ತಪ್ಪು ಮಾಡಿದರೆ ನ್ಯಾಯಾಲಯದಲ್ಲಿ ಅವರ ಮೇಲೆ ಸೂಕ್ತ ಪ್ರಕರಣ ದಾಖಲು ಮಾಡುತ್ತೇವೆ ಎಂದು ಪ್ರಾದೇಶಿಕ ಸಾರಿಗೆ ಆಯುಕ್ತರು ಹೇಳಿದ್ದಾರೆ. ನಗರದಲ್ಲಿ ಇತ್ತೀಚೆಗೆ ವಾಹನಗಳ ನೋಂದಣಿ ಸಂಖ್ಯೆಯ ಮೇಲೆ ಫೋಟೋಗಳನ್ನು ಅಂಟಿಸುವುದು, ಹೆಸರುಗಳನ್ನು ಬರೆಸುವುದು ಮತ್ತು ಇತರೆ ಕಾನೂನು ಬಾಹಿರವಾಗಿ ಅವುಗಳ ಮೇಲೆ ಸ್ಟಿಕ್ಕರ್ಗಳನ್ನು ಅಂಟಿಸುವುದು ಕಂಡುಬಂದಿದೆ. ನಮಗೆ ಇದರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಈಗಾಗಲೇ ನಾವು ನಂಬರ್ ಪ್ಲೇಟ್ ಸರಿಯಾಗಿ ಬರೆಸದಿದ್ದವರ ಮೇಲೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಸಾಕಷ್ಟು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ. ಆದರೆ ಇತ್ತೀಚೆಗೆ ಇವು ಹೆಚ್ಚಾಗಿರುವ ಕಾರಣ ಇನ್ನೂ ಪರಿಣಾಮಕಾರವಾಗಿ ನಾವು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡು ತಪಾಸಣೆ ಕಾರ್ಯವನ್ನು ಚುರುಕುಗೊಳಿಸುತ್ತೇವೆ. ಸರ್, ಇದು ನಂಬರ್ ಪ್ಲೇಟ್ ಮ್ಯಾಗ ಈ ಥರ ಒಂದು ನಂಬರ್ ಸಾಂದು ಅಥವಾ ಏನಾದರೂ ಭಾವಚಿತ್ರವನ್ನು ತೆಗಿತಾರೆ, ಅದಕ್ಕೆ ಯಾವ ಥರ ನೀವು ಫೈನ್ ಮಾಡ್ತೀರಿ? ಎಷ್ಟು ಫೈನ್ ಮಾಡ್ತೀರಿ? ಇಲ್ಲ, ನಮ್ಮ ಕಾನೂನು ಪ್ರಕಾರ ನಂಬರ್ ಪ್ಲೇಟ್ ಸರಿಯಾಗಿ ಬರೆಸದಿದ್ದವರಿಗೆ 100 ರೂಪಾಯಿ ದಂಡಾತ್ಮಕವಾಗಿ ದಂಡ ಇರ್ತದೆ. ನಾವು ಒಂದು ಪ್ರಕರಣವನ್ನು ಕೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಕಾರವಾಗಿ ನಾವು ಅವುಗಳ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ಅದರ ಪ್ರಕಾರ ನಾವು ದಂಡವನ್ನು ವಸೂಲಿ ಮಾಡ್ತೀವಿ. ಸರ್, ಈಗ ಒಮ್ಮೆ ನೀವು 100 ರೂಪೀಸ್ ಅವ್ರು ಫೈನ್ ಮಾಡ್ತೀರಾ, ಆದರೂ ಕೂಡ ಅವರ ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ, ಪದೇ ಅದೇ ಅವ್ರು ತಪ್ಪು ಮಾಡಿದರೆ ಅದಕ್ಕೇನಾದರೂ ಬೇರೆ ಕಾನೂನು ಇದೆಯಾ? ಪದೇ ತಪ್ಪು ಮಾಡಿದರೆ ಅದಕ್ಕೆ ಫಸ್ಟ್ ಸಲ ನಾವು ದಂಡ ಹಾಕಿದರೆ 100 ರೂಪಾಯಿ ಇದೆ. ಅದನ್ನೇ ಮತ್ತೆ ಮಾಡಿದರೆ 300ವರೆಗೂ ನಾವು ದಂಡ ಹಾಕಲಿಕ್ಕೆ ಆಸ್ಪದ ಇದೆ. ಅದರ ಪ್ರಕಾರ ನಾವು ದಂಡವನ್ನು ಹಾಕ್ತೀವಿ. ಅದನ್ನೂ ಮೀರಿ ಇನ್ನೂ ಅವನು ಪದೇ ಮಾಡ್ತಿದ್ರೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಹಾಕಿ ಅಲ್ಲಿ ನ್ಯಾಯಾಲಯಕ್ಕೆ ಅದನ್ನು ಕ್ರಮ ತೆಗೆದುಕೊಳ್ಳಲು ನ್ಯಾಯಾಲಯಕ್ಕೆ ನಾವು ಅದನ್ನು ಪ್ರಕರಣವನ್ನು ದಾಖಲೆ ಮಾಡ್ತೀವಿ. ಸರ್, ಪದೇ ಅವ್ರು ತಪ್ಪತ್ತು ಮಾಡಿದ್ದಕ್ಕೆ ಅವ್ರ ರಿಜಿಸ್ಟ್ರೇಷನ್ ಏನಾದರೂ ಕ್ಯಾನ್ಸಲ್ ಆಗುತ್ತಾ? ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಲಿಕ್ಕೆ ಕಾನೂನಿನಲ್ಲಿ ಇಲ್ಲ. ಅದು ದಂಡಾತ್ಮಕವಾಗಿ ನಾವು ನ್ಯಾಯಾಲಯಕ್ಕೆ ಹಾಕಿದಾಗ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ಆಗ್ತದೋ ಅದು ಕೊಡಬೇಕಷ್ಟೆ. ಇದು ಬೆಳಗಾವಿ ನಗರ. ಇದು ಗಡಿಭಾಗದ ಪಕ್ಕದಲ್ಲಿರುವ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ. ಅಲ್ಲಿ ಜನರು ವ್ಯಾಪಾರಕ್ಕಾಗಿ ಬೆಳಗಾವಿಗೆ ಬರುವುದು ಸಹಜ. ಬರಲಿ ಬಿಡಿ, ನಮಗೇನು ತೊಂದರೆ ಇಲ್ಲ. ಆದರೆ ಇಲ್ಲಿರುವ ಕೆಲ ಸ್ಥಳೀಯರು ಮುಂಬೈಯಿಂದ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕಡಿಮೆ ಹಣದಲ್ಲಿ ತಂದು ಅದೇ ಪರವಾನಗಿ ಮೇಲೆ ಬೆಳಗಾವಿಯಲ್ಲಿ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ. ಹಾಗಾಗಿ ಬೆಳಗಾವಿ ಪ್ರಾದೇಶಿಕ ಸಾರಿಗೆ ವ್ಯಾಪ್ತಿಗೆ ಬರುವ ಆದಾಯಕ್ಕೆ ತೊಂದರೆ ಉಂಟಾಗಿದೆ. ಇದರ ಬಗ್ಗೆ ಯಾವ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೆಂದು ಕೇಳಿದಾಗ ಪ್ರಾದೇಶಿಕ ಆಯುಕ್ತರು ಹೇಮಾದ್ರಿ ಇವರು ಕುಮುದಾ ಟಿವಿಯೊಂದಿಗೆ ಮಾತನಾಡಿ ಈಗ 60 ಲಕ್ಷ ರೂಪಾಯಿ ಆದಾಯ ವಸೂಲಿ ಮಾಡಿದ್ದೇವೆ ಎಂದು ಮತ್ತು ಮುಂದೆ ಬರುವ ದಿನಗಳಲ್ಲಿ ಹೆಚ್ಚಿನ ತನಿಖೆ ಮಾಡಿ ಪರ್ಮನೆಂಟ್ ಆಗಿರುವ ವಾಹನಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಇನ್ನು ಮುಂದೆ ವಿದ್ಯಾರ್ಥಿನಿಯರಿಗೆ ಸುಲಭವಾಗಿ ಲೈಸೆನ್ಸ್ ಸಿಗುತ್ತದೆ. ವಾಹನ ಚಲಾಯಿಸುವಾಗ ಲೈಸೆನ್ಸ್ ಇರುವುದು ಅಗತ್ಯ. ಆದರೆ ಲೈಸೆನ್ಸ್ ತೆಗೆಯಬೇಕಾದರೆ ಹಲವಾರು ಸಮಸ್ಯೆಗಳಿಗೆ ಎದುರಿಸಬೇಕಾಗುತ್ತದೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಸೂಕ್ತ ಕಾಗದ ಪತ್ರಗಳ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಇರುವ ಏಜೆಂಟರು ಅದನ್ನು ದುರುಪಯೋಗ ಪಡಿಸಿ ಅವರಿಂದ ಲೈಸೆನ್ಸ್ ಮಾಡಿಕೊಡುತ್ತೇವೆ ಎಂದು 3,000 ರೂಪಾಯಿಗಳಿಂದ 3,500 ರೂಪಾಯಿಗಳವರೆಗೆ ಹಣ ಕೇಳುತ್ತಾರೆ. ಹೀಗಾಗಿ
ಇನ್ನು ಮುಂದೆ ಕಾಲೇಜುಗಳಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ಪ್ರತಿ ಕಾಲೇಜಿನಲ್ಲಿ ಟ್ರಾಫಿಕ್ ಹಾಗೂ ಲೈಸೆನ್ಸ್ ಬಗ್ಗೆ ಜಾಗೃತಿ ಮೂಡಿಸಿ ಅವರವರ ಕಾಲೇಜಿನಲ್ಲಿ ಲೈಸೆನ್ಸ್ ಸಿಗುವ ಸೌಲಭ್ಯವನ್ನು ಮಾಡುತ್ತೇವೆ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕೆ ಹೇಮಾದ್ರಿ ಅವರು ಕುಮದಾ ಟಿವಿಯೊಂದಿಗೆ ಮಾತನಾಡಿದರು. ಫೀ ಇರೋದೆಷ್ಟು ಏಜೆಂಟ್ ಭಾಳಷ್ಟು ತೊಂದರೆ ಆಗುತ್ತೆ. ಮತ್ತು ಆದಷ್ಟು ನಮ್ಮ ಹತ್ರ ಬಂದು ನಾವು ಫ್ರೆಂಡ್ಲಿನೇ ಇದ್ದೀವಿ, ಬಂದವರಿಗೆ ಎಲ್ಲ ಹೆಲ್ಪ್ ಮಾಡಿ ಡಾಕ್ಯುಮೆಂಟ್ಸ್ ಏನು ಬೇಕು, ಯಾವ ಥರ ಬೇಕು, ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ದೊಡ್ಡವ್ರು ಮಾಡ್ಬೋದು, ಸಣ್ಣ ಮಕ್ಕಳು ಹುಡುಗರು ಸ್ಕೂಲ್ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ಸರ್. ನೀವೇನಿದು ಸ್ಕೀಮ್ ಮಾಡ್ತಾ ಇದ್ರು ಸರ್?